ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೆ ನಾವು ಜಾತ್ರೆ ಮಾಡಕ್ಕೆ ಹೊಂಟೀವಿ. ದೇವ್ರಿಗೆ ಹಣ್ಣು ಕೈ ಮಾಡಿಸ್ಕೊಂಬರಕ್ಕಂತೇಳಿ ದುರ್ಗಮ್ಮ ದೇವಿ ಗುಡಿಗೆ ಎಲ್ಲರೂ ಜನ ಅಲ್ಲಿ ಹೋಗಕತ್ತಾರ. ನಾವು ಹೋಗ್ತೇವೆ ನೋಡ್ರಿ. ಈಗ ನೋಡ್ತೀರಿ ಜಾತ್ರೆ ಎಲ್ಲ ತೋರಿಸ್ತೇನೆ ನಿಮಗೆ. ಹಲೋ ಫ್ರೆಂಡ್ಸ್, ನಮ್ದು ಲೇಟ್ ಆಗೈತಿ ಅಂತ ಹೇಳಿ ನಮ್ಮ ಮನೆಯವರೆಲ್ಲ ಮುಂದೆ ಹೋಗ್ಯಾರ. ಬಿಟ್ಟು ನಾವು 3 ವಾರ ಹಿಂದೆ ಹೊಂಟೀವಿ, ಅವರೆಲ್ಲ ಮುಂದೆ ಹೋಗ್ಯಾರ. ನೋಡೋಣ ಬರ್ರಿ ಸಿಗ್ತಾರೇನಂತ ಹೇಳಿ. ಎಷ್ಟು ಹೊತ್ತಾಗಿ ಕರ್ಕೊಂಡು ಹೊಂಟಿ ಅಲ್ಪ? ಕಾಣ್ ಬಿದ್ದಿ ಮೇಲೆ ಹೋಗದ ಮುಂಚೆ ಹೋಗ್ಬೇಕು. ಕಾಣ್ ಬಿಡಕ್ಕೆ ಮುಂಚೆ ಅಪ್ಪನ 5 ನಿಮಿಷ ರೆಡಿ ಆಗಿದ್ವಿ. ನೀ ಎಷ್ಟೊತ್ತು ರೆಡಿ ಆಗಿ? ನೋಡೋಣ ಬರ್ರಿ ಫ್ರೆಂಡ್ಸ್, ಎಲ್ಲ ಜಾತ್ರೆ ತೋರಿಸ್ತೇನೆ. ಇನ್ನಷ್ಟು ಲೇಟ್ ಮಾಡಿದ್ದೆ. ಅಪ್ಪನ 5 ಮಿನಿಟ್ ರೆಡಿ ಆಗುತ್ತೆ. ಹೌದು ಬಿಡಿ. ಯಪ್ಪ ಯಪ್ಪ ಕೋಣ ಎಷ್ಟು ಗಂಟೆ ಬೀಳ್ತೈತಿ ಇನ್ ಮ್ಯಾಗ? ಅದಕ್ಕೆ 6:30ಗಂತೆ ಅಲ್ಲಿ ತಗೊಂಡಾಗತ್ತಾರ. ಯೇಶು ಬಂದ್ವಿ, ನಿಮ್ಮನ್ನು ಮುಟ್ಟಿದ್ವಿ. ನೋಡ್ರಿ ಫ್ರೆಂಡ್ಸ್, ನಮ್ಮೂರ ಜಾತ್ರೆ ತೋರಿಸ್ತೇನೆ ಬರ್ರಿ. ದುರ್ಗಮ್ಮ ದೇವಿ ತೋರಿಸಿ.
ಖಾರ ಮಂಡಕ್ಕಿ ತಂದಿದ್ದೆ ನೋಡ್ರಿ. ಕೇಳಿಕಿನ ತಗೋಬೇಕಾ? ಮೈಸೂರು ಪಾಕ್, ಬೂಂದಿ ಉಂಡಿ, ಜಿಲೇಬಿ, ಖಾರ. ಆಮೇಲೆ ಹೇಳುವಂತ ನನಗೆ ಹೇಳ್ರಿ ನಾ ಕಟ್ಟಕ್ಕ. ಲೊಕೇಶನ್ ಅಂದ್ ಹಾಯ್ ಹಾಯ್ ಹೇಳು. ಇವರೆಲ್ಲ ನಮ್ಮ ಶಿಲ್ಪಾಕನ್ ಫ್ರೆಂಡ್ಸ್ ನಮ್ಗೆ ಪೈನಾಪಲ್ ಕೊಡ್ತಾರೆ. ನಮ್ ಚಿಕ್ಕಿ ತಗೊಂಡ್ಲು ಮಾನಣ್ಣ. ಯಪ್ಪ ಕೋಣ ಕಡಿದ್ರಲ್ಲ, ಹೇರ್ಕೊಂಡು ಹೋದ್ರು ನೋಡಿದೆ ಈಗಿಲ್ಲೇ ಹೇರ್ಕೊಂಡು ಹೋದ್ರು. ಈ ಸಲ ಮಂದು ಕೂಡ ಅಲ್ಪ ಜಗ್ಗ. ಯಾರ್ನ ಬಂದಿರ್ ನೋಡ್ರಿ ಅಣ್ಣ. ಹಾ ಮಾತಾಡ್ರಿ, ಜಾತ್ರೆ ಮಾತಾಡ್ರಿ. ಏನಪ್ಪ ರೊಕ್ಕ 40 ರೂಪಾಯಿ ಹಾ ಕೊಟ್ಟಲ್ಲ ಇನ್ನೂ ಯಾಕೆ ಕೊಡ್ಲ? ನೀ ಟೀಚರ್ ಆಗಿದಿ. ನಾ ಕೊಡ್ತಾನೆ ಅಂದೆ, ನೀ ಏನಂದಿ? ಬ್ಯಾಡ ಬಿಡ ಅಕ್ಕ, ಅವ್ನು ಆಕಿ 3 ಗಂಟೆ ಕೈ 40 ಬಿಡು ಅಂತ ಆಕೆ ಅವತ್ತಿಗೆ ಹಾಕ್ಯತ್ತಾರೆ. ಮತ್ತೆ ನೀನು ಕಂಡ ಹಾಕಿ ಏನು ಬಂತಿಲ್ಲ ಅಂತ ದುಡಿನ ಬಿದ್ಬಿಟ್ಟೈತಲ್ಲ. ಮತ್ತ ನಮ್ ಕಾಕನ್ ರೊಕ್ಕ ಬಿಡ ಅನ್ನೋದು ಗಂಟೆ ಕೈ ಮಾಡ್ತಾಳೆ. ನೌಕರಿ ಮಾಡೋರು ಹಂಗಂದ್ರೆ ಮಾಡಿ ನೌಕರಿ ಮಾಡೋರು ಹಾ? 1 ರೂಪಾಯಿ ಬಿಚ್ಚಲ್ಲ ಅವ್ರು ನೌಕರಿ ಮಾಡೋರು ಭಾಳ ಫಸ್ಟ್ ದುರ್ಗಮ್ಮ ಜಾತ್ರೆ ಅವಾಗ ನಿಮ್ಮ ಸ್ಟಾರ್ಟಿಂಗ್ ಮದುವೆ ಮಾಡ್ಕೊಂಡು ಇಲ್ಲಿ ಬಂದಾಗ ಅವಾಗ ಹೆಂಗಾಗ್ತಿತ್ತು? ಅವಾಗ ಸಿಂಪಲ್ ಆಗಿ ಆಗ್ತೈತೆ. ಇಲ್ಲಿ ನೀನೇನು ಒಳಗೆ ಹೋಗಿದ್ವಲ್ಲ, ಅಲ್ಲಿ ಜನ ಎಷ್ಟು ಜನ ಕೊಡ್ತಿದ್ರ? ಅಲ್ಲಿ ಇಷ್ಟೊಂದು ಜನ ಇದ್ದಿಲ್ಲ, ಅವಾಗ ಇಂಪ್ರೂವ್ ಇದ್ದಿಲ್ಲ. ಈಗ ಭಾಳ ಇಂಪ್ರೂವ್ ಆಗೈತಿ. ನಮ್ಮೂರು ದುರ್ಗಮ್ಮ ದ್ಯಾಮು ಎಲ್ಲರೂ ಭಾಳ ಇಂಪ್ರೂವ್ ಮಾಡ್ತಾರೆ ಈ ಜಾತ್ರೆನ. ದ್ಯಾಮವಂದು ಹಂಗೆ ಆಗ್ತೈತಿ, ದುರ್ಗಮ್ಮಂದು ಹಂಗೆ ಆಗ್ತೈತಿ. ಭಾಳ ಸೂಪರ್ ಆಕತಿ. ಈಗ ಮದ್ದು ಪಟಾಕಿ ಜಾಗಕ್ಕೆ ಹಾರಿಸ್ತಾರೆ. ಈಗ ಭಾಳ ಚಂದಾಗೆ ಹೋಗ್ತಾಳ ದುರ್ಗಮ್ಮ. ನಮ್ಮೂರಿಗೆ ಎಲ್ಲರಿಗಿನೂ ಚಲೋ ಮಾಡ್ತಾಳ. ವರ್ಷಕ್ಕೊಂದ್ಸಲ ಕುರಿ ಕಡಿತಾರೆ ಎಲ್ಲರ ಅವಾಕಿಗೆ. ಭಾಳ ಚಲೋ ಆಕತ್ ಜಾತ್ರೆ. ಅವಾಗಿನಕ್ಕಿಂತ ಚಲೋ. ಅವಾಗ ಹೆಂಗ ಅನಿಸ್ತಿ? ಅವಾಗ ಭಾಳ ಖುಷಿ ಅನಿಸ್ತೈತಿ. ಅಮ್ಮಾರು ನಿಮ್ಗೆ ಹೋಳಿಗೆ ಕೊಡ್ತಿದ್ರೆ ಇಲ್ಲ? ಅಮ್ಮಾರು ಹೋಳಿಗೆ ಕೊಡ್ತಿದ್ದಿಲ್ಲ ಅವ್ರಿಗೆಲ್ಲ. ಈಗ ಎಲ್ಲ ಉಣ್ಬೇಕಂದ್ರೆ ಈಗ ಆಗಲ್ಲ. ಈಗ ಅವಾಗ ಉಣ್ಬೇಕಂತಿದ್ವಿ, ಕೊಡ್ತಿದ್ದಿಲ್ಲ. ಅವಾಗ ಇವ್ರ ಅತ್ತೆಯರೇ ಉಣ್ಣಾಕ್ ಹೋಳಿಗೆ ಕೊಡ್ತಿದ್ದಿಲ್ಲ ಅಂತ ಎಣಿಸ್ ಕೊಡ್ತಿದ್ರು. ಹೌದಾ? ಜಾತ್ರೆ ಯಾರು ಹೋಗ್ತಿದ್ರಿ ಅವಾಗ?
ಅವಾಗ ಅಷ್ಟ್ರು ಹೋಗಿದ್ವಿ ನಾವು ಎಲ್ಲಾರು ಹೋಗಿದ್ವಿ. ಅಪ್ಪ ಕರ್ಕೊಂಡು ಹೋಗಿದ್ದೆ ಒಬ್ಬಕ್ಕೆ ಹೋಗಿದ್ದೆ ಮಕ್ಕಳು ಹೋಗಿ ಬರ್ರಿ ನಾವು ಹೋಗ್ತಿದ್ವಿ. ಅವ್ರ ಜೋಡಿ ಮೇಲೆ ಹೋಗ್ಬೇಕು ಅನ್ನಂಗಿಲ್ಲ. ಅಪ್ಪ ಒಬ್ಬ ಹೋದ್ರ ಅವು ಹಿಂಗ್ ಹೋಗ. ನಾವು ಫ್ಯಾಮಿಲಿ ಹೆಣ್ಮಕ್ಳು ಎಲ್ಲಾರು ಹೋಗಿದ್ವಿ, ಅಷ್ಟ್ರು ಸೇರಿ ಹೋಗಿದ್ವಿ. ಯಾವಾಗ್ಲೂ ಹಿಂಗೆ ಹೋಗೋ ನಾವು, ಯಾವಾಗ್ಲೂ ಹಿಂಗ ಅದ. ಮತ್ತೆ ಇವತ್ತಿಬ್ರ ಜೊತೆಗೆ ಹೋಗಿ ಬಂದ್ರೆ ಇವ್ ತಂಗ ಏನ್ ದುರ್ಗಮ್ ಕರ್ಸ್ಕೊಂಡ್ಲಿ ಮದುವೆ ಹೋಗ್ತಿತ್ತು ಮುಂಚೆ ಅಮ್ಮ ದುರ್ಗನ್ ಎಡಿ ಕೊಟ್ಟು ಬರ್ಲು ಎಲ್ಲಿಗಿಲು ಅಂತ ಹೋಗಿ ತಾಟ್ನಿ ಎಡಿ ಕೊಡಕ್ಕೆ ಹೋಗಿ ದುರ್ಗಮ್ಗ ಎಡಿ ಕೊಟ್ಟು ಬರ್ತಿದ್ದೆ. ಎಡಿ ಕೊಟ್ಟು ಬಂದ್ಮೇಲೆ ಅದೇ ರವ ಟಿಕೆಟ್ ಮಾಡ್ರದ ಲಘು ಗುಣ್ಣದ ಆಸೆ ದುರ್ಗಮ್ ಓಡಿ ಓಡಿ ಹೋಗದ ದುರ್ಗಮ್ ಕೊಟ್ಟು ಎಲ್ಲರಿಗೂ ಹಿಂಗ ಬರ್ತಾನ ಅವಾಗ. ಈಗೆಲ್ಲ ಬಂದು ಉಂಟಿದ್ವಿ ಅದೇ ರವ ರುಗ್ಗಿ ಗುಂಡ್ರೆ ಮುಗಿತು ರಾತ್ರಿ ಅನ್ನನಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮೂರ್ ಜಾತ್ರೆ ಹೆಂಗಾತಿ ಏನತ್ತ ಅಂತ ಹೇಳಿ. ಈ ಜಾತ್ರೆ ದುರ್ಗಮ್ಮ ದೇವಿ ಜಾತ್ರೆ ವರ್ಷಕ್ಕೊಂದ್ಸಲ ಆಕೈತಿ. ಯಾವಾಗಪ್ಪ ಅಂದ್ರ ಕಾರುಣಿ ಹೋಗಿ ಮಂಗಳವಾರ ಕಾರುಣವಿ ಹೋಗಿ ಬರ ಮಂಗಳವಾರ ಆಕೈತಿ. ಮಂಗಳವಾರ ಬುಧವಾರ ಈ ಜಾತ್ರೆ ಆಕೈತಿ. ರಾತ್ರಿ 9 ಗಂಟೆಗೆ ದೇವ್ರನ್ನ ಶೃಂಗಾರ ಮಾಡ್ಕೊಂಡೆ ಮಂಗಳವಾರ ರಾತ್ರಿ ಇಲ್ಲಿಂದ ಊರ್ ಹೊರಗೆ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ದುರ್ಗಮ್ಮ ಗುಡಿ ಊರ್ ಹೊರಗೈತಿ ಅಂತ ಹೇಳಿ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗೋದ್ರೊಳಗ ಸುಮಾರು 1 ಲಕ್ಷ ರೂಪಾಯಿ ಪಟಾಕಿ ಅಲ್ವೇ? 1 ಲಕ್ಷ ರೂಪಾಯಿ ಪಟಾಕಿ ಮದ್ದು ಎಲ್ಲ ಹರಿಸ್ತಾರ. ಎಲ್ಲಾರು ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರ. ಅವ್ರ ಮನೆಗೆ ಹೆಣ್ಮಕ್ಳು ಬೀಗ್ರ ಬಿಜ್ರ ಮತ್ತಂದ್ರೆ ಸೊಸೆಯರು ಎಲ್ಲಾರು ಖುಷಿಯಿಂದ ಹಬ್ಬ ಮಾಡ್ತಾರ. ಅಷ್ಟ ಅಲ್ರಿ, ಕೆಲವೊಬ್ರ ಕುರಿ ಎಡಿ ಮಾಡಿ ಎಡಿ ಕೊಡ್ತಾರ, ಇನ್ ಕೆಲವೊಬ್ರ ಹೋಳಿಗೆ ಎಡಿ ಕೊಡ್ತಾರ. ಇಲ್ಲಿಂದ ದೇವ್ರು ಕರ್ಕೊಂಡೋಗಿ ಗುಡಿಗೆ ಮುಟ್ಸಿ ಮೇಲೆ ಅವಾಗಿದ್ದ ಹಿಡಿದೆ ಮತ್ತು ಮುಂಜಾನೆ ಬುಧವಾರ ಹಣ್ಣುಕಾಯಿ ಮಾಡ್ಸೋದು ಚಲೋ ಆಗೈತಿ. ಸಂಜೆ ಮುಂದೆ 6 ಗಂಟೆಗೆ ಕ್ವಾಣ ಬೀಳ್ತೈತಿ. ಕ್ವಾಣ ಬಿದ್ದ ಮೇಲೆ ಅಲ್ಲಿಗೆ ಜಾತ್ರೆ ಮುಗೀತೆ ಅನ್ನಂಗೆ ಆ ಕ್ವಾಣ ತೊಗೊಂಬಂದು ಊರಿಗೆ ತೊಗೊಂಬರ್ತಾರೆ. ಈ ಜಾತ್ರೆ ವರ್ಷನೂ ಆಕೈತಿ. ಅಷ್ಟ ಅಲ್ರಿ, ಫೇಮಸ್ ಏನಪ್ಪ ಅಂದ್ರೆ ದುರ್ಗಮ್ಮ ಜಾತ್ರೆ ಒಳಗೆ ಡೊಳ್ಳು ಕುಣಿತ ಇರ್ತೈತಿ ಅಲ್ಪ. ಎಲ್ಲರೂ ಸೇರಿ ಡೊಳ್ಳು ಕುಣಿತ ನೋಡ್ತಾರೆ. ಅದನ್ನು ವಿಡಿಯೋದೊಳಗೆ ತೋರಿಸೇನಿ, ನೋಡ್ರಿ ಏನಂತ ಹೇಳಿ. ನಿಮಗೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಿಂಗೆ ಹೊಸ ವಿಡಿಯೋ ಬಿಟ್ಕೊಂತ ಹೋಗ್ತೀನಿ, ನೋಡ್ಕೊತೀರಿ. ಎಲ್ರಿಗೂ ದುರ್ಗಮ್ಮ ಜಾತ್ರೆ ಇಷ್ಟ ಆಗಿದ್ರೆ ನೀವು ಮುಂದಿನ ವರ್ಷ ಬಂದ ನಮ್ಮೂರ ಜಾತ್ರೆನ ಕಣ್ ತುಂಬ್ಕೊಂಡು ಹೋಗ್ರಿ. ಧನ್ಯವಾದಗಳು.